ಇಂಥ ದಿನವೂ ಸಹ ನನ್ನ ಕಣ್ಣಲ್ಲಿ ನೀರು ತರಿಸಿದವರು ಚೆನ್ನಾಗಿರ್ತೀರಾ? ನಿಮ್ಮ ಮನಸ್ಥಿತಿಗೆ ನನ್ನ ಧಿಕ್ಕಾರವಿರಲಿ. ಎಲ್ರಿಗೂ ಬೆಳಗಿನ ಶುಭೋದಯ. ಇದು ಶನಿವಾರದ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಸಹ ಗೊತ್ತಿರೋ ಹಾಗೆ ನನ್ನ ವೀಡಿಯೋಸ್ ನೋಡೋವಂಥವ್ರಿಗೆ ನಮ್ಮ ಮನೆಯವರ ಒಂದು ಹುಟ್ಟಿದ ದಿನ ಹಾಗೂ ಅವರನ್ನು ಕಳೆದುಕೊಂಡಂತಹ ದಿನ ಎರಡೂ ಒಂದೇ ದಿನ ಬಂದಿರುವಂತಹ ಒಂದು ದಿನ ಇದಾಗಿತ್ತು. ನಾವು ಸ್ಮಶಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಪುಟ್ಟದಾಗಿ ಒಂದು ಅಲಂಕಾರಕ್ಕೆ ನಾನು ಹೇಳಿದ್ದೆ, ಒಂದು ಹೂವಿನ ಅಲಂಕಾರಕ್ಕೆ ಹುಡುಗರು ಅಲ್ಲಿಗೆ ಬರ್ತಿದ್ರು. ಅದಕ್ಕೋಸ್ಕರ ನಾವು ಕೂಡ ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಬೆಳಗಿನ ಒಂದು ವ್ಯೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಪ್ರಕೃತಿ ಸೌಂದರ್ಯ, ಒಂದು ಪ್ರಶಾಂತವಾದ ವಾತಾವರಣ, ಒಂಥರ ಚಂದ ಅನಿಸ್ತಾ ಇತ್ತು ಮನಸ್ಸಿಗೆ. ನಾವು ಬಂದಾಗ 7 ಗಂಟೆ ಏನೋ ಅಂತ ಅಂದ್ಕೊಳ್ತೀನಿ, 6:15 7 ಆಗಿತ್ತು ಅಂದ್ಕೊಳ್ತೀನಿ. ಇದು ತೂಗು ಸೇತುವೆ ತುಂಬ ಬಾರಿ ತೋರಿಸಿದ್ದೀನಿ. ಒಂಥರ ವಾತಾವರಣ ಒಂಥರ ಪ್ರಶಾಂತವಾಗಿತ್ತು. ಸೈಡೆಲ್ಲ ಏನೂ ಸೌಂಡ್ ಇಲ್ಲ, ಪಕ್ಷಿಗಳ ಒಂದು ಚಿಲಿಪಿಲಿ ಮಾತ್ರ ಕೇಳಿಸ್ತಾ ಇತ್ತು. ಹೋಗ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ಏನೋ ಮನಸ್ಸಿಗೆ ಒಂಥರ ಬೇಜಾರು ಅನ್ನಿಸ್ತಿತ್ತು. ಅಗಲಿಕೆಯ ನೋವು ಯಾರೆಲ್ಲ ಅನುಭವಿಸಿದಾರೋ ಅವ್ರಿಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ. ಸಾವಿಲ್ಲದ ಮನೆ ಎಲ್ಲಾದರೂ ಇದೆಯಾ? ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾವು ಅನ್ನೋದು ಬಿಡದಂತೆ ಇರುವಂತಹ ಒಂದು ಅದಾಗಿರುತ್ತೆ ಅಲ್ವಾ. ಆದರೂ ಕೆಲವರ ಸಣ್ಣ ಮನಸ್ಥಿತಿ, ಸಣ್ಣ ಮನಸ್ಸುಳ್ಳವರು ನಮ್ಮ ಜೊತೆಯಲ್ಲಿ, ನಮ್ಮ ಸುತ್ತಲೇ ಇರ್ತಾರೆ. ಅವರು ಗೊತ್ತಿಲ್ಲ. ಅದರಲ್ಲೂ ನಾವು ಕಳ್ಕೊಂಡಿರುವಂತಹ ವ್ಯಕ್ತಿತ್ವ ತುಂಬ ಅಪರೂಪದಲ್ಲಿ ಅಪರೂಪ ಅಂತ ನಾನು ಹೇಳ್ಕೊಳ್ತೀನಿ. ನಾನು ಗಂಡ ಅಂತ ಹೇಳಿ ಹೊಗಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅವರ ಮನಸ್ಥಿತಿ ತುಂಬ ಹೆಂಗೆ ಅಂದರೆ ನಮ್ಮ ಮನೆಯವರ ಆ ಮನಸ್ಸು ಒಂಥರ ಬಂಗಾರದ ಥರ ಇತ್ತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಇದು ಒಂದು ಶನಿವಾರದ ಬೆಳಗಿನ ವಿಡಿಯೋ. ಟೈಮ್ ನೋಡಿ 7 ಗಂಟೆ 10 ನಿಮಿಷ. ಸ್ಮಶಾನಕ್ಕೆ ಬಂದಿದ್ದೀವಿ. ಒಂದು ಪುಟ್ಟದಾಗಿ ಅಲಂಕಾರ ನಮ್ಮ ಯಜಮಾನರಿಗೆ, ನನ್ನ ದೇವರ ಮನೆಗೆ ಒಂದು ಪುಟ್ಟ ಅಲಂಕಾರ ಮಾಡಿಸ್ಬೇಕು ಅಂತ ಹೇಳಿ ಬೆಳಗ್ಗೆ ಈಗ 7 ಗಂಟೆ 10 ನಿಮಿಷ, ಇಲ್ಲಿಗೆ 6:15 ಬಂದ್ವಿ ನಾವು. ಈಗ ಕೆಲಸ ಶುರು ಮಾಡ್ಕೊಳ್ತಿದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಖಂಡಿತ ಮುಂದೆ ಹೋಗ್ತಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸ್ನಾನಗಿನ ಏನೂ ಆಗಿಲ್ಲ, ಇಲ್ಲಿಂದೆಲ್ಲ ಕೆಲಸ ಮುಗಿಸಿ ಆಮೇಲೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಹುಟ್ಟಿದ ದಿನ, ಹೋಗಿದ್ದ ದಿನ ನೋಡಿ ಹೆಂಗೆ, ಯಾವುದನ್ನು ಸಂಭ್ರಮಿಸೋದು, ಯಾವುದನ್ನು ದುಃಖ ಪಡೋದು ಅನ್ನೋ ಥರ ಇದೆ. ನೋಡ್ತಾ ಇದ್ದೀರಿ. ಬನ್ನಿ, ಹುಡುಗರು ಅಲಂಕಾರ ಮಾಡ್ತಾರೆ, ಹೂವಿನ ಅಲಂಕಾರ ನೋಡೋಣ. ಈ ರೀತಿ ಒಂದು ಅಲಂಕಾರ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಮತ್ತು ಮಕ್ಕಳಿಗೂ, ನನ್ನ 2 ಮಕ್ಕಳು ನನಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ಶ್ರಾದ್ದ ಕಾರ್ಯಕ್ರಮ, ತರ್ಪಣ ಬಿಡಿಸುವಂಥ ಕಾರ್ಯಕ್ರಮ ಸಹ ಇತ್ತು. ಅವರಿಬ್ಬರು ಅಲ್ಲಿ ಹೋಗಿ, ಇದು ನಮ್ಮ ಮನೆಯ ಹತ್ತಿರ ಮಾಡಿಸಿರುವಂಥದ್ದು, ಇದು ನಮ್ಮ ಸ್ವಂತ ಮನೆ. ಈ ಜಾಗದಲ್ಲಿ ನಾನು ಈ ಕಾರ್ಯನ ಮಾಡಿಸ್ದೆ. ನಾನು ಒಂದು ತಪ್ಪು ಮಾಡಿದ್ದೆ, ನಿಮ್ಮ ಹತ್ರ ಖಂಡಿತ ಅದೇ ಒಂದು ವಿಷಯವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಮನೆಯವರು ಹೋದಂಥ ಆ ಕ್ಷಣ, ಅವರು ಜೀವ ತ್ಯಜಿಸಿದ ಕ್ಷಣ, ನಾನು ಇಲ್ಲಿ ತಂದು ಅವರ ಅಂತಿಮ ಒಂದು ಕಾರ್ಯನ ನಾನು ಇಲ್ಲಿ ಮಾಡಬೇಕಿತ್ತು. ಅದು ಅದು ಯಾವ ರೀತಿ ನಾನು ಬ್ಲಾಂಕ್ ಆಗಿದ್ದೆ, ನಾನು ಯಾಕೆ ಆ ರೀತಿ ನಾನು ತಪ್ಪನ್ನು ಮಾಡಿಕೊಂಡೆ ಅಂತ ಹೇಳಿ ಇನ್ನೂ ಕೂಡ ನಾನು ಈಗ ಪಶ್ಚಾತ್ತಾಪ ಕೂಡ ಪಡ್ತಾ ಇದ್ದೀನಿ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಾನು ಈ ಕಾರ್ಯನ ಇಲ್ಲೇ ಮಾಡಬೇಕು ಅಂತ ಹೇಳಿ ಇದನ್ನು ನನ್ನ ಯಜಮಾನರು ಕಟ್ಟಿಸಿರುವಂತಹ ಮನೆ, ತುಂಬ ಇಷ್ಟವಾದ ಮನೆ ಅವರಿಗೆ. ಈ ಜಾಗ ತುಂಬ ಇಷ್ಟ ಆಯಿತು. ಆ ಜಾಗದಲ್ಲೇ ನನ್ನ 2 ಮಕ್ಕಳು ಸಹ ತರ್ಪಣ ಬಿಡುವಂತಹ ಒಂದು ಕಾರ್ಯನ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳು, ವಂಶದಲ್ಲಿ ಗಂಡು ಮಕ್ಕಳು ಏನು ಹೇಳ್ತಾರೋ ನೋಡಿ, ಪುರೋಹಿತರು ಹೇಳಿಸ್ತಾ ಇದ್ರು, 3-5 ತಲೆಮಾರು ಹೆಸರನ್ನ ಹೇಳಿಸ್ತಾರೆ.
ಅದು ಗಂಡ್ಮಕ್ಳು ಮಾಡುವಂಥ ಕರ್ತವ್ಯ ಅದಾಗಿರುತ್ತೆ. ಅವ್ರ ಕೈಲಿ ಮಾಡಿಸುವಾಗ ಅವರು ಇಡೀ ವಂಶದ ಓದಂಥವ್ರ ಹೆಸರು ಹೇಳ್ತಾರಲ್ಲ, ಆ ಒಂದು ಸದ್ಗತಿ ಗಂಡ್ಮಕ್ಳೇ ಮಾಡುವಂತಹ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಇದು ಮನೆಯಲ್ಲಿ ನಾನು ಏನು ತಿಂಗಳು ಶ್ರಾದ್ದ ಬರ್ತಿದ್ನೋ ಅದೇ ರೀತಿ ನಾನು ನಮ್ಮ ಹಿರಿಯರ ಫೋಟೋದ ಮುಂದೆ ಎಲ್ಲ ರೀತಿ ಅಡುಗೆ ಮಾಡಿ ನಾವು ಧೂಪ ದೀಪ ನೈವೇದ್ಯ ಏನು ಎಡೆನ ಇಟ್ಟು ಪೂಜೆ ಮಾಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಈ ಕ್ಷಣ ನಿಜವಾಗ್ಲೂ ನಾನು ಪಟ್ಟಂತಹ ಆ ಯಾತನೆ, ನೋವು, ಸಂಕಟ ಯಾರಿಗೂ ಬರೋದು ಬೇಡ ಅಂತ ಅಂತೀನಿ. ನನ್ನನ್ನು ಈ ಪರಿಸ್ಥಿತಿಲಿ ಯಾರು ಕಣ್ಣೀರು ಹಾಕ್ಸಿದ್ರೋ ಈ ದಿನ ನನಗೆ ಕಣ್ಣಲ್ಲಿ ನೀರು ಬರೆಸಿದ್ದಾರೆ. ಭಗವಂತನ ಪಾದಕ್ಕೆ ಹಾಕ್ತೀನಿ. ನಾವು ಯಾವುದೇ ಅಡ್ಡ ಮಾರ್ಗ ಹೋಗಿ ಮಾಟ ಮಂತ್ರ ತಂತ್ರ ಅಂತ ಅವ್ರ ರೀತಿ ನಾನು ಯಾವತ್ತೂ ಮಾಡಿದ ಮಗಳಲ್ಲ. ನಾನು ಭಗವಂತ ಅಂತ ನಂಬಿದ್ದೀನಿ. ಭಗವಂತ ನಮ್ಮ ಜೊತೆ ಇರ್ತಾರೆ. ಕಷ್ಟಗಳು ಬರ್ತಿರಬಹುದು. ನಾನು ಹೇಳ್ತೀನಲ್ಲ, ಅಗಲಿಕೆ ನೋಗಿಂತ ಮತ್ತೊಂದು ಯಾವುದೂ ಇಲ್ಲ. ನಾವು ಪಟ್ಟಿರಬಹುದು, ಇವತ್ತು ನನಗೆ ನಾಳೆ ಮತ್ತೊಬ್ಬರಿಗೆ ಇರುತ್ತೆ. ಅದು ಸಾವು ಅನ್ನೋದು ಯಾರನ್ನು ಬಿಡೋ ಅಂಥದ್ದಲ್ಲ. ಆದರೂ ಸಹ ಕೆಲವು ಸಣ್ಣ ಮನಸ್ಥಿತಿ ಉಳ್ಳಂಥವರ ಏನಂತಾರಲ್ಲ ದುರ್ಬುದ್ಧಿ, ಅವರ ಒಂದು ಮತ್ತೊಬ್ಬರು ಕಂಡ್ರೆ ಅವರಲ್ಲಿರುವಂತಹ ಆ ಒಂದು ಮನಸ್ಥಿತಿಗೆ ನಾನು ಯಾವಾಗಲೂ ಧಿಕ್ಕಾರ ಹೇಳ್ತೀನಿ. ನಮ್ಮ ಮನೆಯವ್ರ ಹತ್ರ ಎಲ್ಲ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳ್ಕೊಂಡಿದ್ದೀನಿ. ಮುಂದೆ ನಿಮಗೆ ಏನು ಎತ್ತ ಅಂತ ಖಂಡಿತ ತಿಳಿಸ್ತೀನಿ. ಮಕ್ಕಳು ಕೂಡ ಇಲ್ಲೂ ಕೂಡ ಧೂಪನ ಹಾಕಿ ಪೂಜೆ ಮಾಡಿ ಮಶಾಣಕ್ಕೆ ಹೋಗ್ತೀವಿ. ಯಾಕೆ ಅಂತೇಳಿದರೆ ಇದು ಅವರ ಹೋದಂಥ ದಿನನ ಮನೆಯಲ್ಲಿ ಅವ್ರು ನೆನಪು ಮಾಡಿಕೊಂಡು ನಾವು ಈ ಕಾರ್ಯ ಮಾಡ್ತಾಯಿದ್ದೀನಿ. ಇದರೊಟ್ಟಿಗೆ ಅವರ ಬರ್ತ್ಡೇ ಬಂತಲ್ಲ, ಫೆಬ್ರವರಿ 21 ಅವರ ಬರ್ತ್ಡೇ ಡೇಟು. ಯಾವತ್ತೂ ಕೂಡ ಜೀವಂತವಾಗಿದ್ದಾಗ ತುಂಬ ಖುಷಿಯಿಂದ ಆ ದಿನ ಹೆಂಗೆ ಆಚರಿಸ್ತಾ ಇದ್ವಿ ಅಂತಂದರೆ, ಅದು ನಾವು ತುಂಬ ಖುಷಿ ಸಂಭ್ರಮದಿಂದ ಸರ್ಪ್ರೈಸ್ಗಳು ಕೊಡ್ತಾಯಿದ್ವಿ ನಮ್ಮ ಮನೆಯವ್ರಿಗೆ. ಅವರು ದೊಡ್ಡ ಮಟ್ಟದಲ್ಲಿ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಈ ರೀತಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಸ್ಮಶಾನಕ್ಕೆ ಎಲ್ಲರೂ ಸಹ ಹೊರಟ್ವಿ. ಮಕ್ಕಳೇ ಕೇಕು ಕೂಡ ಮಾಡಿಸಿದ್ರು. ಅದೊಂದು ಆಸೆ, ಕೇಕ್ ಕಟ್ ಮಾಡಿಸ್ಬೇಕು. ಅವರಿಲ್ಲ ಅಂದರೂ ಸಹ ಆತ್ಮಲೋಕದಿಂದ ಅವರು ನಮ್ಮನ್ನು ಗಮನಿಸ್ತಾರೆ, ನಮ್ಮನ್ನು ನೋಡ್ತಾರೆ. ನಮ್ಮ ಸಂಭ್ರಮಾಚರಣೆಯಲ್ಲಿ ಕೂಡ ಅವರು ನಮ್ಮನ್ನು ಸಂತೋಷ ಪಡಿಸ್ತಾರೆ ಅಂತ ನನಗೆ ಗೊತ್ತಿದೆ. ನಾನು ಗರುಡ ಪುರಾಣದಲ್ಲಿ ತಿಳ್ಕೊಂಡಿರೋ ಹಾಗೆ ಸತ್ತ ಮೇಲೂ ಕೂಡ ಒಂದು ಲೋಕ ಇದೆ. ಸತ್ತ ಮೇಲೂ ಕೂಡ ಅವರು ಬದುಕ್ತಾರೆ. ದೇಹ ಇಲ್ಲದೆ ಇದ್ದರೂ ಸಹ ಆತ್ಮ ಖಂಡಿತ ನಮ್ಮೊಟ್ಟಿಗೆ ಇದ್ದೇ ಇರುತ್ತೆ. ಬದುಕಿದ್ದಾಗ ಹೆಂಡತಿ ಮಕ್ಕಳು ಅಂದರೆ ಪ್ರಾಣ ಇತ್ತು. ಇನ್ನು ಅವರಿಲ್ಲ, ಅವರು ಸತ್ತೋಗಿದ್ದಾರೆ ಅಂದರೆ ಅದನ್ನು ಮರ್ತು ಬಿಡ್ತಾರಾ? ಖಂಡಿತ ಇಲ್ಲ. ಅವ್ರ ಹೆಂಡತಿ ಮಕ್ಕಳು ಅಂದರೆ ಅವರು ಹೇಗೆ ಪ್ರೀತಿಸ್ತಾಯಿದ್ರು ಅದೇ ಪ್ರೀತಿ ಈಗಲೂ ಇರುತ್ತೆ. ನೋಡಿ, ಧೂಪ ಎಲ್ಲ ಹಾಕಿ ಒಂದು 10 ನಿಮಿಷ ಬಾಕ್ಲು ಹಾಕ್ಕೊಂಡು ಹೊರಗಡೆ ನಿಂತ್ಕೊಳ್ತೀವಿ ಯಾವಾಗಲೂ ಸಹ. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಕೆಲವು ಊರುಗಳಲ್ಲಿ ಪದ್ಧತಿ ಇರುತ್ತೆ, ನೈವೇದ್ಯ ಅಂದರೆ ಎಡೆ ಇಟ್ಟಾದಮೇಲೆ ಎಲ್ಲ ಧೂಪ ಹಾಕಿದ್ಮೇಲೆ ಮನೆಯವರೆಲ್ಲರೂ ಸಹ ಹೊರಗಡೆ ಸ್ವಲ್ಪ ಹೊತ್ತು ಬಾಗಿಲನ್ನ ಕ್ಲೋಸ್ ಮಾಡಿಕೊಂಡು ಹೊರಗಡೆ ನಿಂತ್ಕೊಳ್ತೀವಿ ಒಂದು 10 ನಿಮಿಷ. ಆಮೇಲೆ ಡೋರ್ ತೆಗ್ದು ಹೋಗ್ತೀವಿ. ಎಲ್ಲ ಮುಗಿಸಿ ಸ್ಮಶಾನದ ಕಡೆ ಹೊರಟ್ವಿ. ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅದು ಕೂಡ ಸ್ಮಶಾನ ಒಂಥರ ಗ್ರೌಂಡ್ ಥರ ಅಲ್ವಾ, ಅದು ಕಾದ್ಬಿಟ್ಟಿರುತ್ತಲ್ಲ. ಹೆಂಗೆ ಅಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮನ ಬೆಳಗಿನ ಸಮಯ ಇಟ್ಕೋಬೇಕಿತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ. ಒಂದು 8:30 9 ಅಂದರೆ ರಾಹುಗಾಲ ಇತ್ತು ಶನಿವಾರ. 10:30 ಮೇಲೇ ಚೆನ್ನಾಗಿರೋದು ಅಂತ ಹೇಳಿಕೊಂಡು 10:30 ಹೋಗಿ ಒಂದು 12 ಗಂಟೆನೇ ಆಗೋಯ್ತು ಎಲ್ಲ ಕೆಲಸ ಮುಗಿಸೋದ್ರಲ್ಲಿ. ಎಂಥ ಬಿಸಿಲಿತ್ತು ಅಂದರೆ ನಿಲ್ಲಕ್ಕೂ ಕೂಡ ಆಗ್ತಿಲ್ಲ. ಅದಕ್ಕೆ ಅಂದ್ಕೊಂಡಿದ್ದೀನಿ, ಒಂದು ಮರ ನೆಡೋಣ ಅಲ್ಲಿ. ಎಷ್ಟು ದಿನ ಆ ಮರ ಎಲ್ಲ ನೆಟ್ಟರೆ ಕಡ್ದಾಕ್ತಾರೆ, ಅದು ಇದು ಅಂತಾರೆ. ನಾನು ಅಂದ್ಕೊಂಡಿದ್ದೀನಿ, ಒಂದು ಸಂಪಿಗೆ ಮರನ ನೆಡಬೇಕು. ಸ್ವಲ್ಪ ನೆರಳಾಗಿರುತ್ತೆ, ಯಾರಾದರೂ ನಿಂತ್ಕೋತಾರೆ ನೆರಳಲ್ಲಿ ಬಂದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. 3ನೇ ಡೇಟ್ ಪ್ರಕಾರ ನಮ್ಮ ಮನೆಯವ್ರು ಹೋಗಿ 3ನೇ ತಾರೀಕು ಬರುತ್ತಲ್ಲ, ಅವತ್ತು ಒಂದು ಸಂಪಿಗೆ ಗಿಡನ ನೆಟ್ಟು ಪೋಷಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷದಲ್ಲಿ ಮರ ಒಂದಿಷ್ಟು ಉದ್ದ ಬೆಳೆದಿರುತ್ತೆ, ನೆರಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಯಾರು ಕೂಡ ಈ ದಿನನ ಈ ಸಂದರ್ಭಗಳನ್ನ ಊಹೆನೂ ಮಾಡಿರಲ್ಲ. ಅವತ್ತೇನಾಗುತ್ತೋ ಏನು ಮಾಡಬೇಕೋ ಆ ಕ್ಷಣದಲ್ಲಿ ನಡೀತಾ ಇರುವಂಥದ್ದು. ಆದರೆ ಯಾರಿಗೂ ಬೇಡ ಅಂತ ಅಂದ್ಕೊಳ್ತೀನಿ ನಾನು.
ನೋಡಿ ಹೀಗೆ ಒಂದು ಪುಟ್ಟದಾಗಿ ಅಲಂಕಾರ ನನ್ನ ಪತಿದೇವರ ಒಂದು ಅರಮನೆ ನನಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಾಟ್ಸಪ್ಪಲ್ಲಂತೂ ತುಂಬ ಜನ ಕಂಬನಿ ಮಿಡಿದಿದ್ದೀರಾ. ನಾನು ಸ್ಟೇಟಸಲ್ಲಿ ಹಾಕಿರುವಂತಹ ವಿಡಿಯೋ ನೋಡಿ ಎಲ್ಲರೂ ಸಹ ಮಿಸ್ ಯು ಅಣ್ಣ ಅಂತ ಹಾಕಿ ತುಂಬ ಜನ, ನೂರಾರು ಜನ ನನ್ನ ನಮ್ಮನೆಯವ್ರನ್ನ ನೆನ್ಕೊಂಡು ಮಿಸ್ ಯು ಅಣ್ಣ, ಮತ್ತು ನೀವೆಲ್ಲರೂ ಕೂಡ ತುಂಬ ಪ್ರೀತಿಸ್ತಾ ಇದ್ರಿ ಅವ್ರನ್ನ ಸಹ. ಎಲ್ಲರೂ ಕೂಡ ನನಗೆ ಕಂಬನಿ ಮಿಡಿದು ಮೆಸೇಜ್ಗಳನ್ನ ಹಾಕಿದ್ದೀರಿ. ಸ್ಟೇಟಸ್ನ 800 ಮೆಂಬರ್ಸ್ ಮೇಲೆ ನೋಡಿದ್ದೀರಿ. ನನಗೆ ಹೇಳ್ಕೋಬೇಕು ಅಂದರೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅದಕ್ಕೆ ಎಲ್ರಿಗೂ ಯಾರೆಲ್ಲ ಪ್ರೀತಿಯಿಂದ ನನ್ನ ಪರ ನಿಂತು ಒಂದು ಕಂಬನಿ ಮಿಡಿತಿರೋ ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಅಷ್ಟು ಮಾತ್ರ ನಾನು ಹೇಳಬಹುದು. ಇವತ್ತಿನ ನನ್ನ ಈ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಗೇನು ಅನ್ನಿಸ್ತು? ತುಂಬ ವಿಡಿಯೋಸ್ಗಳನ್ನ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ. ಇರೋದರಲ್ಲಿ ಸ್ವಲ್ಪ ವಿಡಿಯೋನ ತಗೊಂಡು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ಈ ಕಾರ್ಯಕ್ರಮ ಇಷ್ಟ ಆಗಿತ್ತು. ಎಲ್ಲರೂ ಕೂಡ ಬಂದು ನಮ್ಮ ಒಂದು ಅತಿಥಿ ಸೇವೆನ ತಗೊಂಡ್ರು. ಊಟ, ಸಿಹಿ ಅಡುಗೆ, ಖಾರ ಅಡುಗೆನೂ ಕೂಡ ಮಾಡಿಸಿದ್ವಿ ನಮ್ಮ ಮನೆಯ ಪದ್ಧತಿ ಥರ. ನೋಡಿ, ಕೇಕ್ ಕಟ್ ಮಾಡಿಸ್ತಾ ಇರುವಂಥದ್ದು. ಕೇಕ್ ಕಟ್ ಮಾಡಿ ಒಂದು 10 ನಿಮಿಷ ಇದ್ದು ಹೊರಟ್ವಿ. ಒಂಥರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಂದರೆ, ಅದು ಈ ರೀತಿ ನಾವು ಈಗ ಮಾಡೋದು ಒಂದು ಇದಲ್ಲ. ಏಕೆಂದರೆ ಇನ್ನೂ ನಮ್ಮ ಮನೆಯವರೊಟ್ಟಿಗೆ ಇನ್ನೂ 16 ವರ್ಷ ಜೀವಂತವಾಗಿದ್ದು ನನ್ನ ಮಕ್ಕಳು ಮದುವೆ ಕಾರ್ಯಕ್ರಮ ಇವೆಲ್ಲ ನಿಂತು ಮಾಡಿಸ್ಬೇಕಾಗಿದ್ದವರು ನಮ್ಮ ಮನೆಯವರು. ಅವರು ಈ ಸ್ಥಿತಿಯಲ್ಲಿ ನಾವು ಈ ರೀತಿ ಒಂದು ಏನೇ ಆಚರಣೆ ಮಾಡಿದ್ರೂ ಕೂಡ ಮನಸ್ಸಿಗೆ ತುಂಬಾ ಸಂಕಟ ಅಂತೂ ಖಂಡಿತ ಆಯಿತು. ಅದನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ, ಆ ಥರ ಅನುಭವಿಸ್ತಿದ್ದೀವಿ. ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ಕೂಡ ತಗೊಂಡು ತಿಂತಾ ಇರುವಂಥದ್ದು. ತುಂಬ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು, ತುಂಬಾ ಬಿಸಿಲಿತ್ತು. ಇನ್ನು ಮನೆ ಹತ್ರ ಹೋಗ್ತೀವಿ. ನಮ್ಮ ಸ್ವಂತ ಮನೆ ಹತ್ರ ಹೋಗಿ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿದ್ವಿ. ಎಲ್ಲರೂ ಬಂದರು, ಊಟ ಮಾಡಿದ್ರು, ಮಾತಾಡಿಸಿ ಹೋದರು. ಮೈಸೂರಿಂದನೂ ಸಹ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನನ್ನ ಒಂದು ಫೋನ್ ಕರೆಗೆ ಬಂದಂಥವ್ರೆಲ್ಲರೂ ಸಹ ತುಂಬಾ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಎಲ್ರಿಗೂ ಕೂಡ ನನ್ನ ವಿಡಿಯೋ ಮೂಲಕ ನಿಮಗೆ ಪ್ರೀತಿಯ ಧನ್ಯವಾದಗಳು ಅಂತ ನಾನು ಹೇಳ್ಕೊಳ್ತೀನಿ. ಏನನ್ನಿಸ್ತು ನಮ್ಮ ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೆ ಚಾನಲ್ಗೇನಾದರೂ ನೀವು ಮೊದಲ ಬಾರಿ ಬಂದಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋವಂಥವ್ರಾದರೆ ಒಂದು ಲೈಕನ್ನ ಕೊಡಿ. ಇನ್ನೂ ಇಷ್ಟ ಆಗ್ತಾ ಇದೆಯಪ್ಪ ವಿಡಿಯೋಸ್ಗಳು ಅನ್ನೋದಾದರೆ ಇನ್ನೂ ಒಂದಿಷ್ಟು ಜನಕ್ಕೆ ನಿಮ್ಮ ಕಡೆಯವರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಇವತ್ತಿನ ವಿಡಿಯೋಗೆ ಏನೆಲ್ಲ ಕಮೆಂಟ್ಗಳು ಬರುತ್ತೆ, ನೀವೇನೆಲ್ಲ ನನಗೆ ಮಾತಾಡಿ ಹೇಳ್ತೀರಾ ಅನ್ನೋದನ್ನು ನಿಜವಾಗ್ಲೂ ಗಮನಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹುಟ್ಟಿದ ದಿನ, ಅವರು ಓದಂತಹ ತಿಥಿ ನಕ್ಷತ್ರದ ಪ್ರಕಾರ ನಾನು ಮಾಡಿದ್ದು. ಪ್ರತಿ ತಿಂಗಳು ಅದೇ ಡೇಟ್ಗೆ ನಾನು ಅದೇ ಡೇಟ್ ಬರ್ತಿರಲಿಲ್ಲ. ಈ ತಿಂಗಳು ಏನು ನಕ್ಷತ್ರ ತಿಥಿ ನಕ್ಷತ್ರ ಏನು ಅವ್ರು ಬರ್ಕೊಟ್ಟಿರ್ತಾರೋ ಅದೇ ಡೇಟು ನೆಕ್ಸ್ಟ್ ಮಂತ್ಗೆ ಬರಲ್ಲ. ಅವ್ರು ಹೆಂಗೆ ಗುರ್ತು ಹಾಕ್ಕೊಟ್ಟಿದ್ರೋ ಪಂಚಾಂಗ ನೋಡಿ ಅದೇ ರೀತಿ ನಾನು ಪ್ರತಿ ತಿಂಗಳು ಮಾಡ್ಕೊಂಡು ಬಂದು, ಇದು ವರ್ಷದ ಒಂದು ಈಗ 6 ತಿಂಗಳು, 7 ತಿಂಗಳು, 8 ಹಿಂಗಾಯಿತು. 12ನೇ ತಿಂಗಳ ವರ್ಷದ ಕಾರ್ಯನ ನಾನು ಅವರು ಬರ್ತಡೇ ಬಂದಿರೋದ್ರಿಂದ ಏನೋ ಒಂದು 100ರಲ್ಲಿ ಒಂದು 10 ಜನಕ್ಕೆ ಈ ರೀತಿ ಒಟ್ಟೊಟ್ಟಿಗೆ ಬರುವಂತಹ ಕಾರ್ಯಕ್ರಮಗಳು, ಅದು ಇಂಥ ಅಗಲಿಕೆಯ ನೋವಿನ ಒಂದು ಕ್ಷಣ ಅಂತ ಹೇಳಬಹುದಲ್ವ ಸ್ನೇಹಿತರೆ. ಎಲ್ಲರೂ ಸ್ವಲ್ಪ ಹೊತ್ತಿದ್ದು ಹೊರಟ್ವಿ. ಇನ್ನೂ ಸ್ವಲ್ಪ ವೀಡಿಯೋಸ್ಗಳಿದೆ ನಮ್ಮ ಮನೆ ಹತ್ರ ಅಲ್ಲಿ ನಡೆದಂಥದ್ದನ್ನೆಲ್ಲ ಕೂಡ ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುವಂಥದ್ದನ್ನು ಖಂಡಿತ ನಾನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು,
ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟನ್ನು ಮಾಡಿ ಅಭಿಪ್ರಾಯನ ನನಗೆ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ತುಂಬ ವೀಡಿಯೋಸ್ಗಳಿದೆ, ಇನ್ನೂ ವೀಡಿಯೋಸ್ಗಳನ್ನ ತುಂಬ ತೊಗೊಂಡಿದ್ದೀನಿ. ಎಡಿಟ್ ಮಾಡೋದಕ್ಕೆ ನಂಗೆ ಸಮಯ ಸಾಲಿಲ್ಲ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ಬರಲಾ, ಮತ್ತೊಂದು ವಿಡಿಯೋದಲ್ಲಿ ಬರೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ಬಾಯ್, ಥ್ಯಾಂಕ್ ಯು.